3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೇಗೆ ಬ್ರೈಟ್ ಮಾಡ್ಕೊಬೋದು. ಕಂಪ್ಲೀಟಾಗಿ ಡ್ರೈ ಆಗಿದೆ. ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾನು ಮನೇಲಿರುವಂತಹ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೇಗೆ ಬ್ರೈಟ್ ಮಾಡ್ಕೊಬಹುದು ಅನ್ನೋದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಮಾವನ ತಮ್ಮನ ಮಗಳ ಮಗುದು ನೇಮಿಂಗ್ ಸೆರೆಮನಿ ಇತ್ತು. ಸೊ ಅದಕ್ಕೆ ನಾವೆಲ್ಲರೂ ಹೋಗಿದ್ವಿ. ಸೊ ಫಂಕ್ಷನ್ ಎಲ್ಲ ಹೇಗಾಯ್ತು ಅನ್ನೋದನ್ನ ನೀವು ನೋಡ್ಕೊಂಡ್ ಬನ್ನಿ. ಅಷ್ಟರಲ್ಲಿ ನಾನು ಈ 3 ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತೀನಿ. ಓಕೆನಾ? जनम दर्शयामि विराजानन्तरयाचमनं समर्पयामि. ओम नमः हिरण्यबाहवे हिरण्यवर्णाय हिरण्याम्भेर्मा येषां किञ्चन ममत या. ಫಸ್ಟು ನಾವು ಅವ್ರ ಮನೆಗೆ ಹೋದ್ವಿ. ನಾವು ಮನೆಗೆ ಹೋದಾಗ ರುದ್ರಾಭಿಷೇಕ ನಡೀತಾ ಇತ್ತು. ರುದ್ರಾಭಿಷೇಕ ಎಲ್ಲ ಆದಮೇಲೆ ಎಲ್ಲರೂ ಇಲ್ಲಿ ಲಿಂಗ ಪೂಜೆನೂ ಮಾಡ್ಕೊಂಡ್ವಿ. ಅಂದರೆ ಅವ್ರ ಮನೆಯವರೆಲ್ಲರೂ ಫಸ್ಟ್ ಮಾಡಿಕೊಂಡ್ರು. ಅದಾದಮೇಲೆ ನಮ್ಮ ಅತ್ತೆ ಮಾವ ಮಾಡಿಕೊಂಡ್ರು. ನಂತರ ನಾನು ಶಂಕರ್ ಕೂಡ ಲಿಂಗ ಪೂಜೆ ಮಾಡ್ಕೊಂಡ್ವಿ. ಬಟ್ ಅದು ವಿಡಿಯೋ ಇರಲಿಲ್ಲ, ಹಾಗಾಗಿ ಒಂದು ಫೋಟೋನೇ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಓಂ ಭಗನೇತ್ರವೃತೆ ನಮಃ. ಓಂ ಮಹಾರಸೋ ಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ರುದ್ರಾಭಿಷೇಕ ಎಲ್ಲ ಆದಮೇಲೆ ಇಲ್ಲಿ ಮಗುಗೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ತಾಯಿದ್ದಾರೆ. ಅಂದರೆ ಮನೇಲಿ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿಕೊಂಡು ನಂತರ ಚೌಟ್ರಿಗೆ ಹೋಗಿದ್ದು. ಹಾಗೆ ಮಗುಗೆ ನಾನು ಅತ್ತೆ ಆಗಬೇಕು ಅಂತ ನನ್ನ ಕೈಲೂ ಕೂಡ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿಸಿದ್ರು. ಮನೆಯಲ್ಲಿ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ನಾವು ಎಲ್ಲರೂ ಚೌಟ್ರಿಗೆ ಬಂದ್ವಿ. ಹಾಗೆ ಚೌಟ್ರಿನಲ್ಲೂ ಕೂಡ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿದ್ರು. ಅಂದರೆ ತೊಟ್ಟಿಲು ಪೂಜೆ ಮಾಡೋದು, ಈ ಥರದ್ದೆಲ್ಲ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮಾಡಿ ನಂತರ ಫಂಕ್ಷನ್ನ ಶುರು ಮಾಡಿದ್ದು. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾವು ಕೂಡ ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ನೇಮಿಂಗ್ ಸೆರೆಮನಿ ವಿಡಿಯೋ ನೋಡಿದ್ರಲ್ಲ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವಾಗ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೇಗೆ ಬ್ರೈಟ್ ಮಾಡ್ಕೊಬೋದು ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಹಾಗೆ ಇದನ್ನು ನಾವು ಟ್ಯಾನ್ ರಿಮೂವ್ ಮಾಡ್ಕೊಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಬನ್ನಿ ಇವಾಗ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಕರ್ಡು, ಶುಗರು ಹಾಗೆಯೇ ಕಾಫಿ ಪೌಡರ್, ಇದು 3 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿರೋದು. ಆ್ಯಂಡ್ ಇದು 3 ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಇವಾಗ ಈ ಕರ್ಡಿಗೆ ನಾನು ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಶುಗರ್. ಸೊ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದನ್ನು ನಾವು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಫುಲ್ ಬಾಡಿಗೂ ನಾವು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿನೇ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ನಾನು ಹ್ಯಾಂಡಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಇದನ್ನು ನಾವು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡಿ ಈ ಥರ. ಸೊ ಇದನ್ನು ಹೀಗೆ ನಾವು
ಹ್ಯಾಂಡಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಾವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಇದು ಡ್ರೈ ಆಗುತ್ತಾಯ್ತಾ. ಸ್ವಲ್ಪ ಲೈಟಾಗಿ ಡ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಬೇಕು. ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ಇದ್ರಲ್ಲಿ ಶುಗರ್ ಇದೆ ಅಲ್ವಾ, ಸೊ ನೀಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ನಮ್ಮ ಹ್ಯಾಂಡಿಗೆಲ್ಲ. ಅವಾಗ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇದನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕು. ಹಾಗೆ ಇದನ್ನ ಪೂರ್ತಿ ಬಾಡಿಗೆ ಅಪ್ಲೈ ಮಾಡ್ತಿರಲ್ಲ, ಅವತ್ತಿನ ದಿನ ಸ್ವಲ್ಪ ಸೋಪನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದ್ರ ಹಿಂದೆನೇ ಸೋಪ್ ಕೂಡ ಯೂಸ್ ಮಾಡಿದ್ರೆ ಅಷ್ಟು ನಿಮಗೆ ಗೊತ್ತಾಗಲ್ಲ ರಿಸಲ್ಟ್. ಹಾಗಾಗಿ ಸೋಪನ್ನ ಅವತ್ತು ಒಂದಿನ ಸ್ವಲ್ಪ ಅವಾಯ್ಡ್ ಮಾಡಿ ಆಯಿತಾ. ಸೊ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ ಇದನ್ನ. ಸೊ ಇಲ್ಲಿ ನೀವು ನೋಡ್ಬೋದು ಇದೊಂಥರ ಕಂಪ್ಲೀಟಾಗಿ ಡ್ರೈ ಆಗಿದೆ ಇವಾಗ. ಹಾಗೆ ಕಲರ್ ಕೂಡ ಡಾರ್ಕ್ ಕಲರ್ ಆಗಿದೆ. ಸೊ ಇದು ಈ ಥರ ಡ್ರೈ ಆದಮೇಲೆ ಒಂದು ಸ್ವಲ್ಪ ಬೇಕಂದರೆ ನೀರು ತೊಗೊಂಡು ಈ ಥರ ಮತ್ತೆ ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ನಾವು ಎಷ್ಟು ಸ್ಕ್ರಬ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಇನ್ನೊಂದು 2 ಸತಿ ಹಿಂಗೆ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ವಾಶ್ ಮಾಡ್ಕೋಬೋದು. ಆ್ಯಂಡ್ ನೀವು ನೀರಲ್ಲಿ ವಾಶ್ ಮಾಡ್ತಿರಲ್ಲ, ಸೊ ವಾಶ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಸ್ಕಿನ್ನು ಎಷ್ಟು ಸಾಫ್ಟಾಗಿದೆ ಅಂತ. ನಿಮ್ಗೆ ವಾಶ್ ಮಾಡ್ಬೇಕಾದ್ರೆ ಸ್ಕಿನ್ ಫೀಲ್ ಗೊತ್ತಾಗುತ್ತೆ ಸಖತ್ ಸಾಫ್ಟಾಗಿದೆ ಸ್ಕಿನ್ ಅಂತ. ಸೊ ಈ ಥರ ಇನ್ನೊಂದು 2 ಸತಿ ಹಿಂಗೆ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ನೀರಲ್ಲಿ ವಾಶ್ ಮಾಡ್ಬೋದು. ಸೊ ಇವಾಗ ಇದನ್ನು ನಾನು ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ. ಸೊ ಈ ಒಂದು ಹ್ಯಾಂಡು ನಾನು ಸ್ಕ್ರಬ್ ಮಾಡಿರೋದು, ಲೈಕ್ ಹಿಂಗೆ ಟಚ್ ಮಾಡಿದ್ರೆ ಸಖತ್ ಸಾಫ್ಟಾಗಿ ನನಗೆ ಫೀಲ್ ಆಗ್ತಾ ಇದೆ. ಇದು ನಾನು ಸ್ಕ್ರಬ್ ಮಾಡಿಲ್ಲ ಆ ಒಂದು ಹ್ಯಾಂಡು. ಡಿಫ್ರೆನ್ಸ್ ಗೊತ್ತಾಗ್ತಿದೆಯೋ ಅಲ್ವೋ ನಂಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಬಟ್ ಈ ಒಂದು ಹ್ಯಾಂಡನ್ನ ಹಿಂಗೆ ಫೀಲ್ ಮಾಡಿದ್ರೆ ಸಖತ್ ಸಾಫ್ಟ್ ಅನಿಸುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಮನೇಲಿರುವಂಥ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೇಗೆ ಬ್ರೈಟ್ ಮಾಡ್ಕೊಬೋದು, ಹಾಗೆ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಈ ಒಂದು ಹ್ಯಾಂಡಿಗೆ ನಾನು ತೋರಿಸಿದ್ದು ಮಾಡಿ. ಲೈಕ್ ಇದು ಸಾಫ್ಟಾಗಿ ಫೀಲ್ ಆಗ್ತಿದೆ ನನಗೆ, ಬಟ್ ಇದು ಸ್ವಲ್ಪ ರಫ್ ಅಂತ ಅನಿಸುತ್ತೆ. ಹಾಗೆಯೇ ಇಲ್ಲಿ ಡಿಫ್ರೆನ್ಸ್ ಕೂಡ ಇದೆ, ನೀವು ನೋಡ್ಬೋದು. ಬಟ್ ನಂಗೆ ನಿಜ ಗೊತ್ತಾಗ್ತಿಲ್ಲ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಬಟ್ ಈ ಒಂದು ಸ್ಕಿನ್ನಿಗೂ ಡಿಫ್ರೆನ್ಸ್ ಇದೆ. ಲೈಕ್ ನಾನು ಸ್ಕ್ರಬ್ ಮಾಡಿದ್ದಕ್ಕೂ ಮಾಡಿಲ್ದಲ್ಲೇ ಇರೋದಕ್ಕೂ. ಹಾಗೆ ಇದು ಹಿಂಗೆ ಮುಟ್ಟಿದ್ರೇ ಸಾಫ್ಟಾಗಿ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ನೀವು ಮಾಡ್ತೀರಾ ಅಲ್ವಾ, ಈ ಥರ ಸ್ಕ್ರಬ್ ಮಾಡಿ ವಾಶ್ ಮಾಡಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಸ್ಕಿನ್ ಸಖತ್ ಸಾಫ್ಟ್ ಆಗಿದೆ ಅಂತ. ಹಾಗೆ ಯಾವುದೇ ಒಂದು ನಾವು ಸ್ಕಿನ್ ರೂಟೀನ್ನ ಯೂಸ್ ಮಾಡಿದ್ರು 1 ಟೈಮ್ ಯೂಸ್ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಸಿಕ್ಕಲ್ಲ. ಒಂದು 2-3 ಸರಿ ಆದರೂ ಯೂಸ್ ಮಾಡಬೇಕು. ಹಾಗೆ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಬೇಕು ಅಂದರೆ ವೀಕಲ್ಲಿ 2 ಟೈಮ್ಸ್ ಆದರೂ ನಾವು ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ನಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ ಬೈ. ಲವ್ ಯು ಆಲ್.